ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಮಿಷಿನ್ಗೆ ನೈಟೇನೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ತೆಗ್ಬಿಟ್ಟು ಒಂದು ಬಕೆಟ್ಗೆ ಹಾಕಿಟ್ಟಿದ್ದೆ. ಇಲ್ಲಿ ನೋಡಿ, ಈ ಥರ ಒಂದು ಜೀನ್ಸ್ ಪ್ಯಾಂಟ್ನ ಇಲ್ಲಿ ಹಾಕಿದ್ದೀನಿ. ಯಾಕಂದರೆ ನಂಗೆ ಅಷ್ಟು ಇಂಪಾರ್ಟೆಂಟ್ ಇದೆ ನಾಳೆ ತೊಗೊಂಡೋಗೋದಕ್ಕೆ. ಹಾಗಾಗಿ ನಾನು ಅದನ್ನು ಈ ಥರ ಡೋರ್ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಆದಷ್ಟು ಒಣಗಲಿ ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲಿ ಹಾಕಿದ್ದೆ. ಇವಾಗ ತುಂಬ ಅಂದರೆ ಬಟ್ಟೆ ಒಣಗಾಕ ತುಂಬ ಕಷ್ಟ ಇದೆ. ಯಾಕಂದರೆ ಮಳೆ ಕಂಟಿನ್ಯೂಸ್ಲಿ ಬರ್ತಾ ಇರೋದ್ರಿಂದ ಬಟ್ಟೆ ಒಣಗಾಕೋದಂತೂ ತುಂಬಾ ಕಷ್ಟ ಇದೆ. ಹಾಗಾಗಿ ಈ ಥರ ಮಾಡ್ತಾ ಇದ್ದೆ ನಾನು. ಬೆಳಿಗ್ಗೆ ಎದ್ಮೇಲೆ ಬೇಕಾದ್ರೆ ಬಿಸಿಲಿಗೆ ಹಾಕಿದ್ರೆ ಒಣಗಿಕೊಂಡ್ರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತು ಟಿಫನ್ಗೆ ಅಂತ ಹೇಳ್ಬಿಟ್ಟು ವೆಜ್ ಬಿರಿಯಾನಿ ಮಾಡ್ತಾ ಇದ್ದೆ. ಸೊ ಹಾಗಾಗಿ ವೆಜಿಟೇಬಲ್ಸ್ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಹಾಗೆ ನವಿಲುಕೋಸು, ಆಲೂಗೆಡ್ಡೆ ಮತ್ತು ಇದು ಗ್ರೀನ್ ಪೀಸು. ಹಾಗಾಗಿ ಅವನ್ನ ಕಟ್ ಮಾಡಿಕೊಂಡು ಇಟ್ಟಿದ್ದೆ. ಮ್ಯಾರಿನೇಟ್ ಮಾಡೋಕ್ಕೆ ಮೊಸರು ಬೇಕಾಗಿತ್ತು. ಹಾಗಾಗಿ ನೈಟು ಒಬ್ಬಳೇ ಹೋಗ್ತಾ ಇದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಎಷ್ಟು ಕತ್ಲೆ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನನಗೆ ಒಬ್ಬಳೇ ಹೋಗ್ತಾ ಇದ್ದೆ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರ ಒಂದು ಸಿಂಬ ಇದೆ, ಅಂದರೆ ಡಾಗು. ನಾನು ಒಬ್ಬಳೇ ಹೋಗ್ತಾ ಇದ್ದೆ. ಸೊ ಅವನು ಕೇಳಿದೆ, ಬಾರೋ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಆ ಮೊಸರು ತೊಗೊಂಬರೋಕ್ಕೆ ಅಂದಿದ್ದ ತಕ್ಷಣ ನಾನು ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಹಿಂದೆನೇ ಬಂದ. ಇಲ್ಲಿ ನೋಡಿ, ನಾನು ಹಿಂದೆನೇ ಬರ್ತಾ ಇದ್ದೇನೆ. ಅಂಗಡಿಗೆ ಹೋಗ್ಬಿಟ್ಟು ಇದು ರಿಟರ್ನ್ ಆಗ್ತಾ ಇದ್ವಿ. ಸೊ ಅವನು ಕೂಡ ನನ್ನ ಜೊತೆಲೆ ಬಂದ. ಇಲ್ಲಿ ನೋಡಿ ಬರ್ತಾ ಇದ್ದಾನೆ. ಎಷ್ಟು ಒಳ್ಳೆ ಬುದ್ಧಿ ಇದೆ ಅಂದರೆ ಇವನಿಗೆ ತುಂಬಾ ಇದೆ. ಇದು ಯಾರೋ ಸಾಕಿರೋ ನಾಯಿ. ಇದನ್ನು ಇವನು ಹೆಂಗೆ ಬಂದು ನಮ್ಮ ಏರಿಯಾಗೆ ಅಡ್ಜಸ್ಟ್ ಆಗ್ಬಿಟ್ನೋ ಗೊತ್ತಿಲ್ಲ. ಬಟ್ ನಮಗಂತೂ ತುಂಬಾ ಕ್ಲೋಸ್ ಆಗಿಬಿಟ್ಟಿದ್ದಾನೆ. ಯಾರೇ ಅಂದರೆ ಹೊಸ್ದಾಗಿ ಬಂದರೆ ಇದು ಮಾಡೋದು, ಅವ್ನು ಬೊಗಳ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಯಾರೋ ಬಂದಿದ್ದಾರೆ ಅಂತ. ಇನ್ನೊಂದು ಬ್ಲಿಂಕೆಟ್ ಪಾರ್ಸಲ್ಗಳು ತೊಗೊಂಬರ್ತಾರಲ್ಲ, ಅವ್ರು ಬಂದ್ರಂತೂ ಅವರೇ ಬಂದಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕಂದ್ರೆ ಇವನೇ ಕಾರಣ. ಇವನು ಅವ್ರು ಬಂದಿದ ತಕ್ಷಣ ತುಂಬ ಜೋರಾಗಿ ಸೌಂಡ್ ಮಾಡ್ತಾನೆ. ಹಾಗಾಗಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಬ್ಲಿಂಕೆಟ್ ಬಂದಿದೆ, ಅದಕ್ಕೆ ಸಿಂಬಾ ಸೌಂಡ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಅವಾಗ ನಾವು ಬಂದು ಆಚೆ ಬಂದು ಕಲೆಕ್ಟ್ ಮಾಡ್ಕೊಂಡು ತೊಗೊಂಡೋಗ್ತೀವಿ. ಅಷ್ಟು ಒಳ್ಳೆ ಬುದ್ಧಿ ಇದೆ ಅವನಿಗೆ. ನಾವು ಸಿಂಬಾ ಅಂತ ಹೆಸರು ಕಟ್ಟಿದ್ದೀವಿ. ಹಾಗಾಗಿ ಅವನ್ನ ಸಿಂಬಾ ಸಿಂಬಾ ಅಂತಲೇ ಕೂಗ್ತೀವಿ. ಹಾಗೆ ಇಲ್ಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಪೂಜೆ ಮಾಡಬೇಕಾಗಿತ್ತು. ಹಾಗಾಗಿ ಪೂಜೆ ಸಾಮಾನುಗಳೆಲ್ಲ ವಾಶ್ ಮಾಡಿ ಇಟ್ಕೊತಾ ಇದ್ದೆ. ಕಳಶನೂ ಕೂಡ ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇವತ್ತು ಸ್ವಲ್ಪ ಟೈಮ್ ಇತ್ತು. ಹಾಗಾಗಿ ಮಾಡ್ಕೊತಾ ಇದ್ದೆ. ಯಾಕಂದರೆ ಚಿಂಟು ಲಂಚ್ ಬಾಕ್ಸಿಗೆ ರೆಡಿ ಮಾಡೋಕ್ಕೆ ಯಾವಾಗ ಚಿಂಟು ಸ್ಕೂಲ್ಗೆ ಹೋಗೋ ಸ್ಟಾರ್ಟ್ ಮಾಡಿದೆ ಅವಾಗಿಂದ ನನಗೆ ಸ್ವಲ್ಪ ಈ ಕೆಲಸದಲ್ಲಿ ಗಡಿಬಿಡಿ ಥರ ಆಗಿಬಿಟ್ಟಿದೆ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೇಳ್ಬೇಕು, ಅವ್ನು ಲಂಚ್ ಬಾಕ್ಸಿಗೆ ಏನಾದರೂ ಒಂಥರ ಡಿಫ್ರೆಂಟಾಗಿ ಮಾಡಿಕೊಡ್ತಾ ಇರಬೇಕು ಎವ್ರಿ ಡೇ ಅನ್ನೋದೊಂದು ತಲೆಗೆ ಬಂದ್ಬಿಟ್ಟಿದೆ. ಹಾಗಾಗಿ ಇವತ್ತು ಸ್ವಲ್ಪ ಜಾಸ್ತಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡ್ತಾ ಇದ್ದೀನಿ. ಹಾಗಾಗಿ ಅವನಿಗೆ ಇವತ್ತು ವೆಜಿಟೇಬಲ್ ಪಲಾವ್ನೇ ಹಾಕೋಣ ಅಂತ ಅಂದ್ಕೊಂಡೆ. ನಾನು ಪೂಜೆ ಮಾಡಬೇಕಾದ್ರೇ ಕರೆಕ್ಟ್ ಟೈಮಿಗೆ ಚಿಂಟು ಎದ್ಬಿಟ್ಟು ಅಮ್ಮ ಅಮ್ಮ ಅಂತ ಸೈರೇನು ಆಗ್ತಾ ಇದ್ದ. ಸರಿ, ಇನ್ನು ಪೂಜೆ ಮಾಡ್ತಾ ಇದ್ದೀನಲ್ಲ, ಮಾತಾಡೋದೇನು ಬೇಡ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಒಂದು ಏನಿದೆ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ. ಹಾಗೆ ಬಿಸಿಲು ಇವತ್ತು ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಸ್ವಲ್ಪ ಸಮಾಧಾನ ಆಯಿತು. ಇವತ್ತು ತಂಗಿದ್ರು ಬಟ್ಟೆ ವಾಶ್ ಮಾಡಿದ್ದಕ್ಕೆ ಸರಿ ಹೋಯಿತು ಅಂತ ಹೇಳ್ಬಿಟ್ಟು. ಹಾಗೆ ಈವ್ನಿಂಗು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಇವತ್ತು ನನಗೆ ಸ್ವಲ್ಪ ಜೀನ್ಸ್ ಪ್ಯಾಂಟ್ ಅವೆಲ್ಲ ಜಾಸ್ತಿ ಇಂಪಾರ್ಟೆಂಟು. ಯಾಕೆಂದರೆ ನನಗೆ ಬೇಕು, ಅದಕ್ಕೆ ಈ ಥರ ನೈಟೇನೆ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ ಅಂತ. ಏನಕ್ಕೆ ಅಂತ
ಅಂದರೆ ಇವತ್ತು ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಈವ್ನಿಂಗು. ಹಾಗಾಗಿ ನನಗೆ ಸ್ವಲ್ಪ ಜೀನ್ಸ್ಗಳೆಲ್ಲ ಬೇಕಾಗಿತ್ತು. ಹಾಗೆ ಅದನ್ನು ಕೂಡ ವಾಶ್ ಮಾಡಿ ಇಟ್ಟಿದ್ದೆ. ಅದೊಂದು ಕಾರಣಕ್ಕೋಸ್ಕರನೇ ನನಗೆ ಬಟ್ಟೆನ ಬೇಗ ಒಣಗಿಸ್ಬೇಕು ಅನ್ನೋದೊಂದಿತ್ತು. ಸೊ ಹಾಗಾಗಿ ನೈಟೇನೆ ವಾಶ್ ಮಾಡಿ ಇಟ್ಟಿದ್ದೆ. ಈ ಥರ ಆಗಿತ್ತು ನಂದು ಸಿಚುವೇಶನ್ನು. ನನಗೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು. ಸೊ ಹಾಗಾಗಿ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯಿತು. ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬ್ಯಾಗ್ ಎಲ್ಲ ಆಲ್ಮೋಸ್ಟ್ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ನೈಟೇ. ಇನ್ನೇನಿದ್ರು ಸ್ವಲ್ಪ ಡೈಲಿಗೆ ಏನು ಯೂಸ್ ಮಾಡ್ತೀವಿ ನಾವು, ಬ್ರಷು, ಸೋಪು, ಚಿಂಟುಗೆ ಮತ್ತು ಅವನದೊಂದು ಥಿಂಗ್ಸ್ ಎತ್ತಿಡೋದೇ ನನಗೆ ಸ್ವಲ್ಪ ಕಷ್ಟ. ಯಾಕಂದರೆ ಅವನದು ಕ್ರೀಮ್ ಆಗಿರಲಿ ಮತ್ತು ಸೋಪು, ಅವನಿಗೆ ಏನು ಬೇಕು ಅದೆಲ್ಲ ಎತ್ತಿಟ್ಕೊಳ್ಳೋದೇ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಕಷ್ಟ ಅಂತ ಅಂದರೆ ಇನ್ನು ಅವನದೆಲ್ಲ ಎತ್ತಿಟ್ಕೊಳ್ದೇನೆ ಇರೋಕ್ಕಾಗೋದಿಲ್ಲ ಅಲ್ವಾ. ಸೊ ಹೊರಗಡೆ ಹೋಗಿ ತೊಗೊಳೋದಕ್ಕಾಗೋದಿಲ್ಲ. ಹಾಗೆ ನಾನು ಬೆಳಿಗ್ಗೆನೇ ಬ್ಲಿಂಕೆಟಲ್ಲಿ ಎಲ್ಲ ಏನೇನು ಬೇಕು, ಹೊಸ ಸೋಪ್ ಆಗಿರಲಿ, ಅವನಿಗೆ ಬ್ರಷು, ಟೂತ್ ಪೇಸ್ಟು, ಅಂದರೆ ನಾವು ಆಚೆ ತೊಗೊಂಡೋಗೋದಕ್ಕೆ ಏನೇನು ಬೇಕು ಅದೆಲ್ಲ ಬುಕ್ ಮಾಡಿ ಇಟ್ಕೊಂಡೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ವೆಜ್ ಬಿರಿಯಾನಿ ಎಷ್ಟು ಗಮ್ ಅಂತಾಯಿತು ಅಂದರೆ ತುಂಬಾ ಚೆನ್ನಾಗಿತ್ತು. ನನಗಂತೂ ಈ ರೆಸಿಪಿನ ಬಿಡಬೇಕು ಅಂತ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ಹೊಸ್ದಾಗಿ ಟ್ರೈ ಮಾಡಿರೋಂಥದ್ದು. ಬೆಳಿಗ್ಗೆ ಪೂಜೆಯಲ್ಲಿ ಆಗಿತ್ತು ಅನ್ನೋದಕ್ಕೋಸ್ಕರ ಈ ಥರ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ಮಾಡಿದೆ. ನಿಜವಾಗ್ಲೂ ಎಷ್ಟು ಯಮ್ಮಿ ಆಗಿತ್ತು ಗೊತ್ತಾ, ಸಕ್ಕತ್ತಾಗಿತ್ತು. ಚಿಂಟು ಅಂತೂ ತಿಂದರೆ ಫುಲ್ ಫಿದಾಗಿಬಿಡ್ತಾನೆ ಪಲಾವ್ ಬಿರಿಯಾನಿಗೆ ಅಂತ ಹೇಳ್ಬಿಟ್ಟು ನೆನೆಸ್ಕೊತಾ ಇದ್ದೆ. ಇದ್ರ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿದೆ. ನೋಡ್ತೀನಿ ಮುಂದಿನ ವೀಡಿಯೋದಲ್ಲಿ ನಾನು ರೆಸಿಪಿನ ಮತ್ತೆ ಮಾಡಿ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನಿಮಗೂ ಕೂಡ ರೆಸಿಪಿನ ಶೇರ್ ಮಾಡ್ತೀನಿ. ಯಾಕೆಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರ ಈ ಮಕ್ಕಳಿಗೆಲ್ಲ ವೆಜಿಟೇಬಲ್ಸ್ ತಿನ್ನಲ್ಲ ಅಂದರೆ ಈ ಥರ ನಾವು ಒಂದು ಮ್ಯಾರಿನೇಟ್ ಮಾಡಿ ಅದನ್ನು ಒಂದು ಬಿರಿಯಾನಿ ಟೈಪಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸ್ ಹೋಗೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಅದ್ಬಿಡು. ಬಿಂದು ಆಯ್ತಾ? ಹಾಂ, ಹಾಯ್ ಮಾಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್. ಹಾಯ್ ಮಾಡಿ ಚಿಂಟು. ಹಾಯ್. ಹಾಂ, ಹಾಯ್. ನಮ್ಮ ಅಕ್ಕನ ಚಾನಲ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾ. ಹಾಗೆ ನಾನು ಇವತ್ತು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಇಲ್ಲಿ ನೋಡಿ ನಮ್ಮ ಮನೆ ಹತ್ರ ಎಷ್ಟು ಚೆನ್ನಾಗಿ ಏನಾದರೂ ವೀಡಿಯೋ ಶೂಟ್ ಮಾಡಬೇಕು ಅಂತ ಅಂದರೆ ಸೂಪರಾಗಿ ಕ್ಲಾರಿಟಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಫೇಸಲ್ಲಿ ಎಷ್ಟು ಒಂದು ಸೂರ್ಯನ ಬೆಳಕಿಂದ ಗ್ಲೋ ಇನ್ನೂ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಚಿಂಟು ಬ್ಯಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದು ಲಂಚ್ ಬಾಕ್ಸು ಮತ್ತು ಬ್ಯಾಗು, ಹೋಮ್ವರ್ಕೆಲ್ಲ ಸ್ವಲ್ಪ ನೆನ್ನೆ ಇತ್ತು ಅದನ್ನೆಲ್ಲ ಮುಗಿಸಿಟ್ಟಿದ್ದೀನಿ. ಹಾಗೆ ಇವತ್ತು ಕರ್ಕೊಂಡು ಬರ್ತಾ ನಾನು ಮ್ಯಾಮ್ ಹತ್ರ ಮಾತಾಡಬೇಕಾಗಿತ್ತು. ಯಾಕಂದರೆ 3 days ರಜಾ ಬೇಕು ನಮಗೆ, ಈ ಥರ ಟ್ರಿಪ್ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಟ್ರಿಪ್ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ನೋಡಿ ಬಟ್ಟೆ ಎಲ್ಲ ವಾಶ್ ಮಾಡಿದ್ನಲ್ಲ, ನೋಡಿ ಎಷ್ಟು ಬಟ್ಟೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಫೈನಲಿ ಮಡಚಿಟ್ಟೆ. ಇನ್ನು ನಾವು ಆಚೆ ಹೋದರೆ ಮತ್ತೆ ಇನ್ನು ಬಟ್ಟೆಗಳು ತುಂಬ ರಾಶಿ ಆಗಿಬಿಡುತ್ತೆ. ಎಲ್ಲ ಇಟ್ಕೊಂಡು ಬಂದಮೇಲೆ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಮುಂಚೆನೇ ವಾಶ್ ಮಾಡಿದ್ದಕ್ಕೆ ಸ್ವಲ್ಪ ಸಮಾಧಾನ ಆಯಿತು. ಬಟ್ಟೆ ವಾಶ್ ಮಾಡೋದೊಂದು ಇದ್ಬಿಟ್ರೆ ನಿಜವಾಗ್ಲೂ ತಲೆನೋವು ಆಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇದ್ದಿದ್ರ ನೋಡಿ ಬರ್ತಾ ಇದ್ದಾನೆ, ಡೋರು ಕ್ಲೋಸ್ ಮಾಡಿಕೊಂಡು ಬರ್ತಾ ಇದ್ದಾನೆ ನೋಡಿ. ಇವನಿದ್ರೆ ನಿಜವಾಗ್ಲೂ ಯಾವ ಟಿವಿನೂ ಬೇಡ ಏನು ಬೇಡ ಅನಿಸುತ್ತೆ. ಅಷ್ಟು ಒಂದು ಮಾತಾಡ್ತಾನೆ, ತಲೆ ತಿಂತಾ ಇರ್ತಾನೆ ನಮಗೆ. ಇವನು ಮಾತಾಡೋ ಮಾತು ಎಲ್ರಿಗೂ ಇಷ್ಟ ಆಗುತ್ತೆ. ಬಟ್ ನನಗೆ ಒಂದೊಂದು ಟೈಮಲ್ಲಿ ನಿಜವಾಗ್ಲೂ ಕೋಪ ಬರುತ್ತೆ. ಏಕಂತಂದರೆ ಹೇಳಿದ್ದೀನಿ ಹೇಳ್ತಾ ಇರ್ತಾನೆ, ಮತ್ತು ಮಾತಾಡಿದ್ರೆ ಮಾತಾಡ್ತಾ ಇರ್ತಾನೆ. ಅವಾಗ ಸ್ವಲ್ಪ ಕೋಪ ಬರುತ್ತೆ, ಬಟ್ ಅಷ್ಟಾಗೇನು ಹೊಡಿಯಲ್ಲ. ಬಟ್ ಅವ್ನು ಮಲ್ಕೊಂಡಾಗಂತೂ ನಿಜವಾಗ್ಲೂ ಮುದ್ದಾಗಿ ಕಾಣಿಸ್ತಾ ಇರ್ತಾನೆ. ಅವಾಗ ಸ್ವಲ್ಪ ಪ್ರೀತಿ ಜಾಸ್ತಿ ಆಗುತ್ತೆ. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫೈನಲಿ ಬಟ್ಟೆದು ಕೆಲಸ ಎಲ್ಲ ಮುಗೀತು. ಹಾಗೆ ಟ್ರಿಪ್ ವಿಡಿಯೋದೆಲ್ಲ ಮುಂದಿನ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವೀಡಿಯೋಸ್ ಎಲ್ಲ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.